ನೀರು ಹಾಕಿದ್ರೆ ಸಾಕು ಈ ಗಾಡಿ ಓಡಾಕ ಸ್ಟಾರ್ಟ್ ಮಾಡಿಬಿಡ್ತೈತಿ ನೋಡ್ರಿ. ಪೆಟ್ರೋಲು ಬೇಕಾಗಿಲ್ಲ, ಡೀಸೆಲು ಬೇಕಾಗಿಲ್ಲ ನೋಡ್ರಿ. ಜಸ್ಟ್ ನೀರು ಹಾಕಿದ್ರೆ ಸಾಕ್ರಿ ಈ ಕಾರ ಓಡಾಕ ಸ್ಟಾರ್ಟ್ ಮಾಡಿಬಿಡ್ತೈತಿ. ಶ್ರೀ ಯಲ್ಲಾಲಿಂಗ ಮಹಾರಾಜರವರು ಒಂದು ಊರಿಗೆ ಹೋಗ್ಬೇಕಾದ್ರೆ ನಡು ರಸ್ತೆ ಒಳಗೆ ಪೆಟ್ರೋಲ್ ಖಾಲಿ ಆಗಿಬಿಡ್ತೈತಿ ಅಂತ್ರಿ. ಆ ಟೈಮ್ದಾಗ ಡ್ರೈವರ್ ಮಹಾರಾಜರಿಗೆ ಹೆಂಗೆ ಹೇಳೋದಂತ ಹೇಳಿ ಮುಜುಗರ ಪಡ್ತಿರ್ತಾನಂತ್ರಿ. ಅವಾಗ ಮಹಾರಾಜರು ಕೇಳ್ತಾರಂತ್ರಿ, ಕಾರ್ ಯಾಕೆ ಸ್ಟಾಪ್ ಆಯಿತು ಏನಾಯಿತು ಅಂತ ಹೇಳಿ. ಆ ಟೈಮ್ದಾಗ ಡ್ರೈವರ್ ಹೇಳ್ತಾನಂತ್ರಿ, ಪೆಟ್ರೋಲ್ ಖಾಲಿ ಆಗೈತ್ರಿ ಮಹಾರಾಜ್ರೆ, ನೀವು ಇಲ್ಲಿ ಕೂತ್ಕೊಳ್ರಿ, ನಾ ಹೋಗಿ ಪೆಟ್ರೋಲ್ ತೊಗೊಂಬರ್ತಾನೆ ಅಂತ ಹೇಳ್ತಾನಂತ್ರಿ. ಅವಾಗ ಮಹಾರಾಜರು ಹೇಳ್ತಾರಂತ, ನೀ ಎಲ್ಲೂ ಹೋಗಕ್ಕೆ ಬೇಕಾಗಿಲ್ಲ, ಆ ಕ್ಯಾನ್ ಒಳಗೆ ಏನೈತಿ ಅದನ್ನು ಹಾಕ, ಕಾರ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳ್ತಾರಂತ್ರಿ. ಆ ಟೈಮ್ದಾಗ ಡ್ರೈವರ್ ಇದ್ದವ್ರು ಹೇಳ್ತಾರಂತ್ರಿ, ಅದ್ರೊಳಗೆ ಪೆಟ್ರೋಲ್ ಇಲ್ರಿ ಮಹಾರಾಜ್ರೆ, ನೀರು ಅದಾವ ಅಂತ ಹೇಳ್ತಾರಂತ್ರಿ. ಅವಾಗ ಮಹಾರಾಜರು ಹೇಳ್ತಾರಂತ, ಆ ನೀರನ್ನು ಹಾಕು, ಗಾಡಿ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳ್ತಾರಂತ್ರಿ. ಆ ಡ್ರೈವರ್ ಮಹಾರಾಜರ ಮಾತು ಕೇಳಿ ಕಾರಿಗೆ ನೀರನ್ನು ಹಾಕ್ತಾರಂತ್ರಿ ಮತ್ತು ಗಾಡಿನ ಸ್ಟಾರ್ಟ್ ಮಾಡ್ತಾರಂತ. ಗಾಡಿ ಓಡಾಕ ಸ್ಟಾರ್ಟ್ ಮಾಡಿಬಿಡ್ತೈತೆ ಅಂತ್ರಿ. ಅದಕ್ಕೆ ಅವರು ಹೋಗೋ ಸ್ಥಳಕ್ಕೆ ಹೋಗಿ ತಲುಪ್ತಾರಂತ್ರಿ. ಇದೊಂದು ದೊಡ್ಡ ಪವಾಡ ಅಂತಾನೆ ಹೇಳ್ಬೋದು ನೋಡ್ರಿ. ಈ ಶ್ರೀ ಯಲ್ಲಾಲಿಂಗ ಮಹಾರಾಜರು ದೊಡ್ಡ ದೊಡ್ಡ ಪವಾಡಗಳನ್ನು ಮಾಡಿದಾರ್ರಿ. ಆ ಪವಾಡ ಒಳಗೆ ಇದು ಒಂದು ದೊಡ್ಡ ಪವಾಡ ಅಂತಾನೆ ಹೇಳ್ಬೋದ್ರಿ. ಹೌದು, ಇದು ಶ್ರೀ ಯಲ್ಲಾಲಿಂಗ ಮುಗುಳ್ಕೋಡ್ ಮಠ ರೀ. ಈ ಮಠ ಬರೋದು ರಾಯಬಾಗ್ ತಾಲೂಕಿನ ಒಳಗೆ ಮುಗುಳ್ಕೋಡ್ ಎಂಬ ಒಂದು ಗ್ರಾಮ ಒಳಗೆ ನೋಡ್ರಿ. ಯಾರೆಲ್ಲ ಈ ಮಠ ನೋಡಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರೆಲ್ಲ ನೋಡಿಲ್ಲ ವಿಸಿಟ್ ಮಾಡ್ರಿ. ಇಲ್ಲಿ ದಿನ ದಾಸೋಹ ಇರ್ತೈತ್ರಿ, ನೋಡ್ಬೋದು ನೀವು. ಇಲ್ಲಿ ಎಷ್ಟು ದೊಡ್ಡ ಮಠ ಐತಂದ್ರೆ ರೀ, ನೋಡೋಕೆ ಎರಡು ಕಣ್ಣು ಸಾಲಂಗಿಲ್ಲ, ಅಷ್ಟು ದೊಡ್ಡ ಮಠ ಐತ್ರಿ. ಈ ಮಠಕ್ಕೆ ಒಂದು ದೊಡ್ಡ ಹಿಸ್ಟ್ರಿನ ಐತ್ರಿ. ಈ ಮಠ ಮೊದಲ ಒಂದು ದೊಡ್ಡ ಮಶಾನವಾಗಿರ್ತಕ್ಕಂಥ ಜಾಗ ಇರ್ತೈತ್ರಿ. ಶ್ರೀ ಯಲ್ಲಾಲಿಂಗ ಮಹಾರಾಜರು ಯಾವಾಗ ಈ ಜಾಗಕ್ಕೆ ಕಾಲು ಹಿಡಿತಾರ ಆವಾಗಿಂದ ಒಂದು ಮಠ ಆಗಿ ಪರಿವರ್ತನೆಗೊಂಡೈತಿ ನೋಡ್ರಿ. ಇಲ್ಲಿ ಡೈಲಿ ದಾಸೋಹ ಇರ್ತೈತಿ. ಎಷ್ಟು ಜನ ಬಂದ್ರೂ ಊಟಕ್ಕಂತೂ ಕಮ್ಮಿ ಇರಂಗಿಲ್ರಿ. ಡೈಲಿ ಅನ್ನ ಸಾರು ಮತ್ತು ರೊಟ್ಟಿ ಹಾಗೆ ಸ್ವೀಟು ಈ ರೀತಿ ಎಲ್ಲ ಇರ್ತಕ್ಕಂಥ ಒಂದು ದಾಸೋಹನ ಇಲ್ಲಿ ಮಾಡಿ ಕೊಡ್ತಾರ್ರಿ. ಮತ್ತು ಶ್ರೀ ಯಲ್ಲಾಲಿಂಗ ಮಹಾರಾಜರು ಪ್ರತಿಯೊಂದು ಪವಾಡಗಳನ್ನು ನೀವು ಇಲ್ಲಿ ನೋಡ್ಬೋದ್ರಿ. ಮತ್ತು ಇಲ್ಲಿ ಇರ್ತಕ್ಕಂಥ ಜನಗಳಿಂದ ನೀವು ಕೇಳ್ಬೋದು. ನಾವಂತೂ ವರ್ಷದಾಗ ಒಂದು ಸಾರಿ ಆದರೂ ಈ ಮಠಕ್ಕೆ ವಿಸಿಟ್ ಮಾಡ್ತಾ ಇರ್ತೀವ್ರಿ. ಶ್ರೀ ಯಲ್ಲಾಲಿಂಗ ಮಹಾರಾಜರವರ ಮೊದಲ ಹೆಸರು ಯಲ್ಲಪ್ಪ ಅಂತ ಹೇಳಿ ಇರ್ತೈತೆ ಅಂತ್ರಿ. ಅವರ ಪವಾಡಗಳನ್ನು ನೋಡಿ, ಅವರು ಮಾಡಿರ್ತಕ್ಕಂಥ ಜಪಗಳನ್ನು ನೋಡಿ ಅವರಿಗೆ ಶ್ರೀ ಯಲ್ಲಾಲಿಂಗ ಮಹಾರಾಜರು ಅಂತ ಹೇಳಿ ಹೆಸರು ಬರ್ತೈತೆ ಅಂದ್ರಿ. ಅಷ್ಟೇ ಅಲ್ರಿ, 7 ಕೋಟಿ ಮಹಾಲಿಂಗ ಯಲ್ಲಾಲಿಂಗ ಅಂತ ಹೇಳಿ ಹೆಸರು ಬರ್ತೈತೆ ಅಂತ ನೋಡ್ರಿ. ಇಲ್ಲಿ ಮಠಕ್ಕೆ ಬರಬೇಕಾದ್ರೆ ಫಸ್ಟಿಗೆ ಈ ಒಂದು ಸ್ಥಳ ದೊಡ್ಡ ಸ್ಮಶಾನವಾಗಿರ್ತೈತೆ ಅಂತ್ರಿ. ಈ ಸ್ಮಶಾನದಾಗ ಒಬ್ಬ ಅಜ್ಜಿ, ಈ ಸ್ಮಶಾನದಾಗನ ಇದ್ದ ನೀನು ಬೆಳೆದು ತೋರಿಸು, ನಿಂದ ತಪಸ್ ಮಾಡಿ ತೋರಿಸು ಅಂತ ಹೇಳಿ ಅವರಿಗೆ ಚಾಲೆಂಜ್ ಹಾಕಿರ್ತಾರಂತ ನೋಡ್ರಿ. ಅದನ್ನು ಅವರ ಸ್ವೀಕರಿಸಿ ಈ ದೊಡ್ಡ ಸ್ಮಶಾನವನ್ನು ಈ ರೀತಿ ಒಂದು ದೊಡ್ಡ ಮಠವಾಗಿ ಪರಿವರ್ತನೆ ಮಾಡಿದ್ದಾರೆ ನೋಡ್ರಿ. ಅವರ ಒಂದು ಪವಾಡಗಳನ್ನು ಹೇಳ್ತಾ ಹೋದ್ರೆ ನಮಗೆ ಅಷ್ಟೊಂದು ಹೇಳಕ್ಕೆ, ವಿಸ್ತರಣೆ ಮಾಡೋಕ್ಕೆ ಪದಗಳನ್ನು ಸಿಗಂಗಿಲ್ರಿ. ಅಷ್ಟು ದೊಡ್ಡ ಪವಾಡಗಳನ್ನು 7 ಕೋಟಿ ಮಹಾರಾಜರು ಮಾಡಿರ್ತಕ್ಕಂಥ ಒಂದು ಪವಾಡನ ಹಿಸ್ಟ್ರಿಯನ್ನು ನಾವು ಇಲ್ಲಿ ಕೇಳ್ಬೋದ್ರಿ. ನಾವು ಎಲ್ಲ ದೇವ್ರ ದರ್ಶನ ತೊಗೊಂಡು ಇವಾಗ ಮನೆ ಕಡೆ ಹೊಂಟೇವ್ರಿ. ನನ್ನ ಮಗಳಂತೂ ಮಠದಾಗ ಓಡಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಳು. ಇಲ್ಲಿ ನೋಡ್ಬೋದು ಎಷ್ಟು ಮಹಾರಾಜರು ಅಂದ್ರೆ ದಕ್ಷಿಣೆಯನ್ನು ತೊಗೊಂಡಿರ್ತಕ್ಕಂಥ ಮಹಾರಾಜರು ಎಷ್ಟೆಲ್ಲ ಅದಾರ, ಅವ್ರದ್ದೆಲ್ಲರದು ಫೋಟೋವನ್ನು ಇಲ್ಲಿ ಐತ್ರಿ. ಹಂಗೆ ವಿಭೂತಿ ಹಾಗೆ ದೇವ್ರ ಫೋಟೋಗಳು ಮತ್ತು ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗ್ತಾವ್ರಿ. ಲಿಂಗದು ಎಲ್ಲ ಸಿಗ್ತಾವೆ, ರುದ್ರಾಕ್ಷಿಗಳು ಎಲ್ಲ ಸಿಗ್ತಾವೆ. ಬಾಯ್ ಆಲ್.